ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ರಾಮಣ್ಣರೇ, ಹಾಂ ಬಿ ರಾಮು, ಹಾಂ ಕಾಸ್ಟ್ಯೂಮರ್ ರಾಮಣ್ಣ ಅಂತಾರೆ ಹೌದು. ನಿಮಗೆ. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವ್ರಿಗೆ ನಾವು 12 ಜನ ಮಕ್ಕಳು, ಹಾಂ 6 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ಹಾಂ ನಮ್ಮ ತಂದೆಯವ್ರು BBMPಲಿ ಕೆಲಸ ಮಾಡ್ತಾಯಿದ್ರು. ಹ್ಞೂ ಆದರೆ ಮಕ್ಕಳೆಲ್ಲ ಜನ್ಮ ತೊಗೊಂಡಿದ್ದೆಲ್ಲ ಊರಲ್ಲೇ. ಹ್ಞೂ ಊರಲ್ಲಿ ಜನ್ಮ ತೊಗೊಂಡು ಒಂದು 3 ತಿಂಗಳು ಇರ್ತಾಯಿದ್ದು. ಅಲ್ಲಿಂದ ಬೆಂಗಳೂರು ತಿರ್ಗಾ ಶಿಫ್ಟ್ ಆಗ್ತಾಯಿದ್ದು. ಹಂಗೆ ಎಲ್ಲರೂ ನಾವು ಮಕ್ಕಳೆಲ್ಲ ಹುಟ್ಟಿದ್ದು. ನಾವು ಅವಳಿ ಜವಳಿ ರಾಮ ಲಕ್ಷ್ಮಣ ಅಂತ. ನೀವು ಅಣ್ಣ ತಮ್ಮ ಇಬ್ರು ಅವಳಿ ಜೋಳಿನಾ? ಹ್ಞೂ, ರಾಮ ಲಕ್ಷ್ಮಣ ಅಂತ. ನೀವು ರಾಮು, ಇನ್ನೊಬ್ರು ಲಕ್ಷ್ಮಣ. ಇನ್ನೊಬ್ರು ಲಕ್ಷ್ಮಣ. ಲಕ್ಷ್ಮಣ ಅಂತ ಅವನ ಹೆಸರು. ಲಕ್ಷ್ಮಣ ಪ್ರಾಪರ್ ಯಾವ ಊರು ಸರ್? ಪಾಪರ್ ಕೇರ್ಪೇಟೆ ಹತ್ರ ಕೊಟ್ಟಿಕೆರೆ, ಹೊರಟೆಕೆರೆ. ಕೇರ್ಪೇಟೆ, ಹಾಂ ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಹಾಂ ಕೊಟ್ಟಿಕೆರೆ, ಭಾರತೀಪುರ ನಿಯರ್ ಟು ಭಾರತೀಪುರ. ಹ್ಮ್. ಟೌನ್ ಬೆಳಗುಳಕ್ಕೆ ಹೋಗುತ್ತಲ್ಲ, ಹ್ಮ್. ಅದೇ ರೋಡಲ್ಲಿ ಇರೋದು ಆ ಊರು. ಹ್ಮ್. ಕೇರ್ಪೇಟೆಯಿಂದ ಸಣ್ಣ ಬೆಳಗುಳಕ್ಕೆ ಹೋಗುತ್ತೆ, ಹ್ಮ್. ಅದೇ ರೂಟಲ್ಲೇ ಕೊಟ್ಟಿಕೆರೆ ಅನ್ನೋ ಊರು ಭಾರತೀಪುರ ಪಕ್ಕದಲ್ಲೇ ಇರೋದು. ಹ್ಮ್. ಹ್ಮ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ? ಬೆಳೆದಿದ್ದೆಲ್ಲ ಬೆಂಗಳೂರೇ. ಮತ್ತೆ ನಿಮ್ಗೆ ಕಾಸ್ಟ್ಯೂಮರ್ ರಾಮಣ್ಣ ಅಂತಾರಲ್ವಾ? ಹೌದು. ಅದು ಹೆಂಗೆ ಹೆಸರು ಬಂತು? ನಾನು ಬಾಲ್ಯದಲ್ಲೇ ನಮ್ಮ ತಂದೆಯವರು ತೊಗೊಂಡೋಗಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೆಲ್ಸಕ್ಕೆ ಬಿಟ್ಟಿದ್ರು. ನಾನು ಸಣ್ಣದ್ರಿಂದ ಅಲ್ಲೇ ನಾನು ಟೈಲರಿಂಗ್ ಕೆಲಸ ಕಲ್ತ್ಕೊಂಡೆ. ಹಂಗೆ ಕೆಲಸ ಕಲ್ತ್ಕೊಂಡು ದೊಡ್ಡವನಾಗಿ ಬಂದು ನಾನು ಗಾಂಧಿ ಬಜಾರ್ DVG ರೋಡಲ್ಲಿ ಫಸ್ಟ್ ಅಂಗಡಿ ಮಾಡಿದೆ. ಅಲ್ಲಿ ನನಗೆ ಸೆಟ್ ಆಗಲಿಲ್ಲ. ನಾವು ದೊಡ್ಡ ಕೆಲಸ ಕಲ್ತಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಎಲ್ಲ ದೊಡ್ಡವ್ರದ್ದು, ಮುಸ್ಲಿಮ್ಸ್ ಅವ್ರದ್ದು, ಇಂಗ್ಲೀಷ್ನವ್ರದ್ದು, ಈ ಥರ ಉಡುಪುಗಳು. ಅಂದ್ರೆ ಯಾವ ತರ ಉಡುಪುಗಳು? ಅದೇ ಸ್ಕರ್ಟು, ಬ್ಲೌಸು, ಡ್ರೆಸ್ಸಸ್ಸು, ಈ ಥರ ದೊಡ್ಡ ಕೆಲಸ ಅದು. ಆಮೇಲೆ ನಾವು ಬಂದು DVG ಮಾಡಿದಾಗ ಅದು ದೊಡ್ಡ ಕೆಲಸ ಅಲ್ಲಿ ಇರಲಿಲ್ಲ. ಅಲ್ಲಿಂದ ನಾನೇನು ಮಾಡಿದೆ, ಸೀದಾ ಬಂದು ವಿಜಯ ಕಾಲೇಜ್ ಹತ್ರ ಬಂದೆ. ಅಲ್ಲಿ ಒಂದು ಮಾಸ್ಕ್ ಇತ್ತು. ಮಾಸ್ಕ್ ಕೆಳಗಡೆ ಅಂಗಡಿ ಕೇಳಿದೆ, ಯಾಕಂದರೆ ನಾನು ಅವ್ರದ್ದೇ ಜಾಸ್ತಿ ಕೆಲಸ ಕಲ್ತಿದ್ದು. ಅದಕ್ಕೋಸ್ಕರ ಅಲ್ಲಿ ಬಂದು ಅಂಗಡಿ ಇಟ್ಟೆ. ಅಲ್ಲಿಂದ ಕ್ಲಿಕ್ ಆಯ್ತು ಅಂಗಡಿ. ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿ ಮಾಡಿದೆ, ಇನ್ನೊಂದು ಅಂಗಡಿಯಿಂದ ಇನ್ನೊಂದು ಅಂಗಡಿ ಮಾಡಿದೆ. ಹಾಗೆ ಬೆಳೀತಾ ಬಂತು. ಒಂದು 5-6 ಅಂಗಡಿ ಮಾಡಿದ್ದೆ. 5-6 ಅಂಗಡಿ ವರ್ಕರ್ಸ್ಗೆ ಬಿಟ್ಕೊಟ್ಬಿಟ್ಟು ಲಾಸ್ಟಿಗೆ ನನ್ನ ಅಂಗಡಿನ ನನ್ನ ಮಗನಿಗೆ ಬಿಟ್ಕೊಟ್ಬಿಟ್ಟು ನಾನು ಇವಾಗ ಚಿತ್ರರಂಗದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಬಾಲ್ಯದಲ್ಲಿ ನಾಟಕ ಅಥವಾ ಏನಾರ ಆಡಿದ್ದೀನಿ ಸರ್. ಬಾಲ್ಯದಲ್ಲಿ ಆಡಿಲ್ಲ. ಅದು ಮಿಡ್ಲ್ ಕ್ಲಾಸಲ್ಲಿ ಸ್ವಲ್ಪ ಒಂದು 36-40 ವರ್ಷದಲ್ಲಿ ಆಡಿದೆ. ಕೆಂಪೇಗೌಡ ಅದರಲ್ಲಿ ಒಂದು ಆಡಿದೆ. ಇನ್ನೊಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಆಡಿದೆ. ರವೀಂದ್ರ ಕಲಾಕ್ಷೇತ್ರ ಎರಡೂ ರವೀಂದ್ರ ಕಲಾಕ್ಷೇತ್ರದಲ್ಲೇ. ನಲ್ಲಿ ನಾಗರಾಜ್ ಅಂತ ಇದ್ರು. ನಲ್ಲಿ ನಾಗರಾಜ್ ಅಂದ್ಬಿಟ್ಟು ಒಬ್ಬ ಡೈರೆಕ್ಟರ್ ಇದ್ರು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅವರು ನಮ್ಮನ್ನ ಕರ್ಕೊಂಡೋಗಿ ಆಡಿಸೋರು. ಅವರು ಡ್ರಾಮಾ ಡೈರೆಕ್ಟ್ರು ನಮ್ಮನ್ನು ಸೆಲೆಕ್ಷನ್ ಮಾಡಿ ಕೆಲಸ ಮಾಡಿಸೋರು. ಅವ್ರ ಜೊತೆ ಒಟ್ಟು ಎಷ್ಟು ಒಂದೇ ನಾಟಕ? 2 ಕೆಂಪೇಗೌಡ ಒಂದು, ಅದೊಂದು. ಕೆಂಪೇಗೌಡದಲ್ಲಿ ಯಾವ ಪಾತ್ರ ಮಾಡಿದ್ರು? ಅದು ಸಣ್ಣ ಪಾತ್ರನೇ ಮಾಡಿದ್ದು. ಸಣ್ಣ ಪಾತ್ರನೇ ಅವ್ರು ಕೊಡ್ತಾ ಇದ್ದಿದ್ದು ನಮಗೆ. ದೊಡ್ಡ ಪಾತ್ರ ಏನು ಕೊಡ್ತಾ ಇರ್ಲಿಲ್ಲ. ನಮ್ದು ಅಂಗಡಿ ಇತ್ತು. ಅಂಗಡಿಯಿಂದ ಪ್ರಾಕ್ಟೀಸ್ ಬೇರೆ ಹೋಗ್ಬೇಕಾಯ್ತು. ಅದರಿಂದ ನಾನು ಜಾಸ್ತಿ ಹೋಗಕ್ ಆಗ್ತಾ ಇರ್ಲಿಲ್ಲ. ಪಾಪ ಪ್ರಾಕ್ಟೀಸ್ ಮಾಡಕ್ಕಂತ ಕರೆಯೋರು. ನನಗೂ ಕೆಲಸಗಳು ಜಾಸ್ತಿ ಇರೋದಿಲ್ಲ. ಸಣ್ಣ ಪಾತ್ರ ಕೊಡಿ, ಅಲ್ಲೇ ನೋಡಿ ಅಲ್ಲೇ ಮಾಡ್ಬಿಡ್ತೀನಿ ಡೈಲಾಗ್ ಅಂತ ಇದೆ ಕೊಡ್ತಾ ಇದ್ರು. ನಲಿ ನಾಗರಾಜ್ ಅಂತ ಅವ್ರ ಹೆಸರು. ಅವರಿಲ್ಲ, ತೀರೋದ್ರು. ಈ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಂತ ಅಥವಾ ನೀವೇ ಸಂಪಾದನೆ ಮಾಡಿರೋದ? ನಮ್ಮ ಪಿಕ್ಚರಾಜಿ ಆಸ್ತಿ ಬಂದ್ಬಿಟ್ಟು ಊರಲ್ಲಿತ್ತು. ಊರಲ್ಲಿ ಇರೋದೆಲ್ಲ ನಾವು 6 ಜನ ಅಣ್ಣ ತಮ್ಮಂದಿರು. ಅದು ಇಬ್ಬರಿಗೆ ಬಿಟ್ಬಿಟ್ಟು ನಾವು ಭಾಗ ಬಿಟ್ಬಿಟ್ಟು ಇಲ್ಲಿ ನಾನಿರುವಾಗ ಇಂಟ್ರು ಕೊಡ್ತಾ ಇದ್ದೀನಲ್ಲ, ಈ ಜಾಗ ನಮ್ಮ ತಂದೆಯವ್ರು ತೊಗೊಂಡಿದ್ದು 1965 ಇಸ್ವಿನಲ್ಲಿ. ಅವ್ರು ಅವಾಗ ಏನೋ 400 ರೂಪಾಯಿ ಕೊಟ್ಟು ತೊಗೊಂಡ್ರಂತೆ ಆ ಟೈಮ್ನಲ್ಲಿ. ಆಮೇಲೆ ನಾನು ಬುದ್ಧಿ ಬಂದಂಗೆ ನಮ್ಮ ಮದುವೆ ಆಗಿ 1-2 ವರ್ಷದಲ್ಲಿ ನನಗೆ ಬುದ್ಧಿ ಶಕ್ತಿ ಬೆಳೀತು. ಆವಾಗ ನಮ್ಮ ತಂದೆಯವರು ನನ್ನ ಕನಸಲ್ಲಿ ಬಂದು ಹೇಳಿದ್ರು, ನಾನೊಂದು ಸೈಟ್ ತೊಗೊಂಡಿದ್ದೀನಿ, ಅಲ್ಲಿ ಹೋಗಿ ನೆಲೆ ಆಗಪ್ಪ ಅಂತ ಹೇಳಿದರು. ಆವಾಗ ನನಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿ ಕೇಳಿದೆ, ಎಲ್ಲಿ ಅಪ್ಪ ಸೈಟ್ ತೊಗೊಂಡಿದ್ದೀರಂತಲ್ಲ? ಎಲ್ಲಿ? ನಾವು ಕಣಪ್ಪ, ಎಲ್ಲೋ ಶ್ರೀನಗರದಲ್ಲಿ ನಿಮ್ಮ ಮಾವನು ನಿಮ್ಮ ಅಪ್ಪನ ತೊಗೊಂಡಿದ್ರು ಅಂತ ಹೇಳಿದಾಗ, ನಾನು ಯಾರು ಕೇಳಬೇಕು ಅಂದಾಗ ನಿಮ್ಮ ಮಾವನ ಹೋಗಿ ಕೇಳು ಅಂದರು. ಅವಾಗ ನಮ್ಮ ಮಾವನ ಹೋಗಿ ಕೇಳಿದೆ. ಹೌದಪ್ಪ ತೊಗೊಂಡಿದ್ದಾರಪ್ಪ, ತಾಲೂಕು ಪೇಪರ್ ತೆಗಿಸಿ ಅವಾಗ ತೆಗ್ಸಿದ್ರು. ತೆಗ್ಸಿದಾಗ ನಮ್ಮ ತಂದೆಯವರು ಯಾರಿಗೂ ಮಾರಿರಲಿಲ್ಲ. ನಮ್ಮ ಮನೇಲಿ ಪೇಪರ್ ಇರಲಿಲ್ಲ. ಅದಕ್ಕೆ ಆ ಪೇಪರೆಲ್ಲ ತೆಗ್ಸಾದ್ಮೇಲೆ ಮಾರಿರಲಿಲ್ಲ. ನಮ್ಮ ತಾಯಿ ಹೆಸರಲ್ಲಿ ಹಂಗೆ ಇತ್ತು. ಅದನ್ನು ತೊಗೊಂಡ್ಬಿಟ್ಟು ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮಾತಾಡೋದು. ಅದಕ್ಕೆ ಸರಿನಪ್ಪ, ನಾವು ಅಷ್ಟು ದೂರ ಬರೋದಿಲ್ಲ, ಕಾಡಿದ್ದಂಗೆ ಐತೆ, ನಾನು ಬರೋದಿಲ್ಲ,
ನೀನೇ ಅಧ್ಯಯನ ವ್ಯವಸ್ಥೆ ಮಾಡ್ತೀಯ ಮಾಡು ಅಂದರು. ಸರಿ, ಆವಾಗಲೇ 4ನೇ ಒಂದು ಭಾಗ ನಿನ್ಗೇನು ಕೊಡ್ಬೇಕು ಕೊಡ್ತೀನಿ ಅಂತೇಳಿ ನಮ್ಮ ಅಣ್ಣನಿಗೆ 5,000 ರೂಪಾಯಿ ಕೊಟ್ಟೆ. ಒಂದು 4 ಭಾಗದಲ್ಲಿ 1 ಭಾಗ ಕೊಟ್ಟೆ, ಇನ್ನೂ 2 ಭಾಗ ಆಯಿತು ಹಿಂದ್ಗಡೆ. ಆಮೇಲೆ ನಮ್ಮ ಅಣ್ಣ ಮಗಳಿಗೆ ಮದುವೆ ಮಾಡುವಾಗ ಅವ್ರಿಗೆ ಒಂದು 10 ವರ್ಷ ಬಿಟ್ಟು ಸ್ವಲ್ಪ ಇದೆಲ್ಲ ಬೆಳೀತಲ್ಲ, ಬೆಳೆದಾದ್ಮೇಲೆ 10 ವರ್ಷ ಬಿಟ್ಟು ಆಮೇಲೆ ಅವರು ಮಗಳು ಮದುವೆ ಮಾಡೋಕ್ಕೆ ಕಷ್ಟ ಆಯ್ತಪ್ಪ, ಆ ಕಾಲು ಭಾಗ ಸೆಟ್ ನೀನೇ ತಗೋ ಅಂತ ಹೇಳಿದ್ರು. ಅದಕ್ಕೆ 50,000 ರೂಪಾಯಿ ಅವ್ರು ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿ ಆ ಹುಡುಗಿ ಮದುವೆ ಮಾಡಿ ಕಳಿಸ್ದೆ, ನಮ್ಮ ಅಣ್ಣನ ಮಗಳದು. ಈ ನಿಮ್ಮ ಅಪ್ಪರು ತಿರ್ಕೊಂಡ್ಮೇಲೆ ನಿಮ್ ಕನ್ಸಲ್ ಬಂದ್ ಹೇಳಿದ್ದ? ಖಂಡಿತ ಖಂಡಿತ. ಹೌದಾ? ಅವ್ರದೇ ಈ ಜಾಗ, ಅವ್ರದೇ ಈ ಜಾಗ, ಯಾಕೆ ಸುಳ್ಳು ಹೇಳ್ಬೇಕು? ಅವ್ರದೇ, ನಮ್ಮ ತಂದೆ. ಆದ್ರೆ ಅವ್ರು ನಿಮ್ ತಂದಿರ ಈ ಜಾಗ ತಗೊಂಡಿರೋದು ಯಾರಿಗೂ ಹೇಳಿ? ಯಾರಿಗೂ ಗೊತ್ತಿಲ್ವಲ್ಲ. ಅವ್ರ ತಿರ್ಕೊಂಡ ಮೇಲೆ ನಿಮ್ ಕನ್ಸಲ್ ಬಂದ್ ಅವ್ರು ತಿರ್ಕೊಂಡ್ಮೇಲೆ ನನ್ಗೆ ಮದುವೆನ ಆದ್ಮೇಲೆ ಆಮೇಲೆ ಬಂದು ಕನ್ಸಲ್ ಬಂದು ಹೇಳಿದ್ರು. ಮದುವೆ ಆದ್ಮೇಲೆ ಮನೆ ಅಲ್ಲೊಂದು ಸೈಟ್ ತಗೊಂಡಿದ್ದೀನಿ, ನೀನ್ ಹೋಗಿ ಅಲ್ಲಿ ನಲ್ಲಿ ಆಗು ಅಂತ ಹೇಳಿದಾಗ ಅವ್ರು ನಮ್ಮ ತಾಯಿ ಕೇಳಿದೆ. ಅದು ಉತ್ತರ ಅವ್ರು ಕೊಟ್ರು. ನಿಮ್ಮ ಮಾವನು ನಿಮ್ಮ ತಂದೆಯವ್ರು ತಗೊಂಡಿದ್ರಪ್ಪ ಅಂದ್ಬಿಟ್ಟು. ಇದು ನಮ್ಮ ತಂದೆಯದು, ಎದುರುಗಡೆ ನಮ್ಮ ಮಾವಂದು. ನೋಡ್ರಿ, ಮಿರಾಕಲ್ ಅಲ್ವಾ ಇದು? ಹೌದು, ಸತ್ಯ ಸತ್ಯ. ನಮ್ಮ ತಂದೆಯವ್ರು ನೋಡಿದ್ವಿ ಸತ್ಯ. ಅದೇ ಬಂದು ನಾನು ಇಲ್ಲಿ ನೆಲೆ ಆದೆ. ನೆಲೆ ಆದ್ಮೇಲೆ ಅಭಿವೃದ್ಧಿ ಚೆನ್ನಾಗಾಯ್ತು. ಚೆನ್ನಾಗಿ ನನ್ಗೂ ಬದುಕಿ ಬಾಳಿ ಎಲ್ಲ ಮಾಡಿದೆ. ನನ್ಗೂ ಚೆನ್ನಾಗಿ ಕೆಲಸ ಕಾರ್ಯ ಎಲ್ಲ ಇಕ್ಕಿದೆಲ್ಲ ಸಕ್ಸಸ್ ಆಗೋದು. ಈ ಮನೆಯಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಎಲ್ಲ ಕೆಲಸನೂ ಸಕ್ಸಸ್. ನಮ್ಮ ಅಣ್ಣ ತಮ್ಮದಿರಿಗೆ ಮದುವೆ ಮಾಡಿದೆ, ನಮ್ಮ ಅಕ್ಕ ತಂಗಿದಿರಿಗೆ ಮದುವೆ ಮಾಡಿದೆ, ಅವ್ರಿಗೂ ಮದುವೆ. ನಮ್ಮ ತಂದೆ ಹೋದ್ಮೇಲೆ 4 ಜನಕ್ಕೆ ಇನ್ಚಾರ್ಜ್ ನಮ್ದಿತ್ತು. 2 ತಮ್ಮದಿರು, 2 ತಂಗಿದ್ದೀರಿ ಇನ್ಚಾರ್ಜ್ ಇತ್ತು. ಸರಿ, ನಮ್ಮ ಅಣ್ಣನೂ ಒಂದು ಸ್ವಲ್ಪ ನಮ್ಮ ತಂಗಿದಿರಿಗೆ ಕೈ ಜೋಡಿಸಿದ್ರು. ನಮ್ಮ 2ನೇ ಅಣ್ಣ ಅವ್ರು ಕೈ ಜೋಡಿಸಿದ್ರು. ಅದೊಂದು ಮದುವೆ ಮಾಡಿದ್ರು. ಆಮೇಲೆ ಇನ್ನೊಂದು ಹುಡುಗಿದು, ಅದೊಂದು ಮದುವೆ ಮಾಡಿದ್ರು. ಆಮೇಲೆ ನಮ್ಮ ತಮ್ಮ ಲಕ್ಷ್ಮಣ, ನಮ್ಮ ಅಂತ ಮಂಜುನಾಥ್ ಅಂತ ಅವನ ಹೆಸರು. ಲಕ್ಷ್ಮಣ ಆಗಿ ಬಂದಿಲ್ಲ, ಆವಾಗ ಮಂಜುನಾಥ ಅಂದ್ಬಿಟ್ಟು ಹೆಸರು ಇಕ್ಕಿದ್ರು. ಅವನು ಮದುವೆ ಬಾಂಬೆಗೆ ಹೋಗ್ಬಿಟ್ಟಿದ್ದ. ಬಾಂಬೆಗೆ ಹೋಗಿ ಅಲ್ಲಿ ಅವನು ಟೈಲರಿಂಗ್ ಕಲ್ತ್ಕೊಂಡ್ಬಂದಿದ್ದು, ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಆಮೇಲೆ ನಮ್ಮ ತಂಗಿ ನಾದಿನ ಏನೋ ಅವ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ. ಟೈಲರಿಂಗ್ ನಿಮ್ ಕುಲ ಕಸುಬ? ಕುಲ ಕಸುಬಲ್ಲ ನಮ್ದು, ನೀವು ಕಲ್ತಿರೋದು. ನಮ್ದು ಕುಲ ಕಸುಬು ಬಂದ್ಬಿಟ್ಟು ನಾವೆಲ್ಲ ಕುಲ ಕಸುಬು. ನಮ್ಮ ಕ್ಯಾಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕುಲ ಕಸುಬು ಅಂದ್ರೆ ನಾವು ಮಗ್ದವ್ರು, ಮಗ್ಗ, ರೇಷ್ಮೆ ಸೀರೆಗಳು ನೇಯ್ತಾರಲ್ಲ, ಆ ಕುಲ ಕಸುಬ್ದವ್ರು. ಬಟ್ ನಾವ್ ಯಾರು ಕಲೀಲಿಲ್ಲ ಅದನ್ನ ಅಷ್ಟೇ. ಎಲ್ಲ ನಮ್ಮ ದೇವಂಗ ಸಂಘ ಎಲ್ಲ ಇವಾಗ ನೋಡಿದ್ರಲ್ಲ ನೀವು, ಬನಶಂಕರಿ, ಆ ತಾಯಿ ಹೊಲ್ದಿದೆ ದೇವಂಗದವ್ರಿಗೆ ಹೊಲ್ದಿದ್ದು. ನಾವು ಅವ್ರ ಆ ತಾಯಿಗೇನೆ ಸೇವೆ ಮಾಡೋದು. ಸರಿ, ಎಲ್ಲ ಮಾಡಿದ್ಮೇಲೆ ಹಿಂಗೆ ಬೆಳೀತಾ ಅಣ್ಣ ತಮ್ಮದಿರು, ಅವನು ಮಂಜುನಾಥ್ಗೂ ಮದುವೆ ಆಯಿತು. ಮದುವೆ ಆದಮೇಲೆ ನನಗೆ ನಮ್ಮ ತಾಯಿಯವರು ಅವ್ನಿಗೆ ಆಗೋಯ್ತು ಕಣಪ್ಪ, ನೀನು ಮಾಡ್ಕೋಬೇಕು ಅಂತ ನಮ್ಮ ತಾಯಿಯವರು ನನಗೆ ಹೇಳಿದ್ರು. ಅದಕ್ಕೆ ನಾನು ಇವಾಗಲೇ ಬೇಡ, ನಾನು ಇನ್ನೂ ಕೆಲಸ ಅಂಗಡಿ ಮಾಡಬೇಕು, ನಾನು ದುಡಿಬೇಕು, ಚೆನ್ನಾಗಿ ಇದು ಮಾಡಬೇಕು ಅಂತ ಇದೆ. ಅಷ್ಟರಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣ ಇವರೆಲ್ಲ ನಮ್ಮಣ್ಣ ಜೊತೆಲಿದ್ದರು. ಅವರು ಬೇರೆ ಹೊಟ್ಟೋಗ್ಬಿಟ್ರು. ಬೇರೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ನೀವು ಮದುವೆ ಮಾಡ್ಕೊಳ್ಳಲ್ಲ ಅಂತೀಯ, ನಾನು ಬೇರೆ ಹೋಗ್ತೀನಿ, ನಿನ್ನ ಪಾಡು ಇರಪ್ಪ ಅಂದರು. ಸರಿ, ಯಾಕೆ ಸುಮ್ಮನೆ ಜಗಳ ಆಡ್ತೀರಾ, ಆಯಿತು ಮಾಡ್ಕೊಳ್ತೀನಿ ಅಂದಾಗ ನನಗೆ ನಮ್ಮ ತಂದೆಯವ್ರು ಹೆಸರಿಟ್ಬಿಟ್ಟಿದ್ರಂತೆ ಒಂದು ಹುಡುಗಿಗೆ. ಯಾರು? ನಮ್ಮ ತಂದೆಯವರು. ಅದು ನಮ್ಮ ಅಕ್ಕನ ಮಗಳೇ. ನಿಮ್ಮ ಅಕ್ಕನ ಮಗಳನ್ನೇ ಆಗ್ಬೇಕು. ನಮ್ಮ ತಂದೆಯವರು ಹೆಸರಿಕ್ಕಿ ತೀರೋಗಿದ್ದಾರೆ. ಅದು ನಮ್ಮ ಅಕ್ಕ ಹೇಳ್ತು, ಈ ಥರ ನಿನಗೆ ಕೊಡ್ಬೇಕಂತ ಹೆಸರಿಕ್ಕಿ ತೀರೋಯ್ತಪ್ಪ, ನೀನೇ ಮಾಡ್ಕೋಬೇಕು ಅಂದರು. ನನಗಿಷ್ಟ ಇಲ್ಲ, ನನಗೆ ಬೇಡ, ಇವಾಗ ನೀವು ಬೇರೆ ಕಡೆ ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ಆ ಚರ್ಚೆಗೇನೆ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮ ಇವರೆಲ್ಲ ಒಂದಾಗ್ಬಿಟ್ಟು ಅವರಿಲ್ಲ ಅದೇ ಹುಡುಗಿ ಮಾಡಬೇಕು, ಕುಟುಂಬ ಬಿಟ್ಕೊಡಲ್ವಲ್ಲ ನಮ್ಮ ಅಕ್ಕದಿರೋರೆಲ್ಲ ಸೇರಿ ಅಂತ. ಸರಿ, ನೀವು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಆ ಹುಡುಗಿನೇ ಮದುವೆ ಮಾಡ್ಕೊಂಡಕ್ಕೆ. ಏನು ನಾನೇನು ಕೆಡಲಿಲ್ಲ, ನನಗೆ ಆಸೆ ಆಕಾಂಕ್ಷೆಗಳು ಏನಿತ್ತು ನಾವು ಬೆಳೆದ್ಮೇಲೆ ಎತ್ತರವಾಗಿ ಬೆಳಿಬೇಕು, ಆಮೇಲೆ ನಾನು ಮಾಡ್ಕೋಬೇಕು ಅಂತ ಇಷ್ಟ ಆಯಿತು. ಆಮೇಲೆ ಅದು ದೇವರು ಕಂಕಣ ಕೂಡ್ ಬಂತು, ಅದು ಆಗೋಯ್ತು. ನನಗೆ 21-22 ವರ್ಷಕ್ಕೆಲ್ಲ ಮದುವೆ ಆಗೋಯ್ತು. ನೀವು ಎಷ್ಟು ವರ್ಷ ಇದ್ದಾಗ ನಿಮ್ ತಂದಿರ್ತೀರಿ? ನಾನು ಹೆಚ್ಚು ಕಮ್ಮಿ ಒಂದು 18 ವರ್ಷ ಇರ್ಬೇಕು ನನಗೆ. 18 ವರ್ಷ ಇದ್ದಾಗ ನಮ್ಮ ತಂದೆ ತೀರೋದು. ಇನ್ನ ಜಾಬಲ್ಲೇ ಇದ್ರು, ಜಾಬ್ ಇದ್ದಂಗೆ ತೀರೋದ್ರು. ಮತ್ತೆ ನಿಮ್ ತಂದಿರ ಜಾಬ್ ಯಾರಿಗೂ? ನಮ್ಮ ಅಣ್ಣಂಗೆ ಸಿಕ್ತು. ನಿಮ್ಮ ಅಣ್ಣರ ಹೆಸರುಗಳು? ನಮ್ಮ ಅಣ್ಣ ದೊಡ್ಡವನು ನಂಜುಂಡಪ್ಪ, 2ನೇದು ಆಂಜನಪ್ಪ, 3ನೇದು ರಾಮಣ್ಣ, ನಾನು 4ನೇದು ಅದೇ ಮಂಜುನಾಥ. 3-4 ಅವಳಿ ಜೋಳಿ ನಾವಿಬ್ರು. ಆಮೇಲೆ ಸಿಸ್ಟರ್ಸ್? ಆಮೇಲೆ ಇಲ್ಲ, ಸಿಸ್ಟರ್ಸ್ ಜೊತೆಲಿ ಅವ್ರವ್ರು ಒಂದು 1 ಬೈ 1 ಹಿಂಗಾಯ್ತು. 6 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಳು.